आराम है। हाँ क्या जबरदस्त है, बैलेंस अच्छा है जी, बहुत भारी है जी। ಏನಾದರೂ ಹೇಳ್ರಿ. क्या अस्सलाम वालेकुम प्रिय ವೀಕ್ಷಕರೇ, ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಧಡಂಕಟ್ಟೆ ಮತ್ತು ತಡಸಾ ರೋಡ್ ಮಧ್ಯದಲ್ಲಿರೋ ಈ ಗಾಡಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಮಾಲೀಕರು ಇಲ್ಲ, ಬಂದಮೇಲೆ ಇವರು ಒಂದು ಟೋಟ್ಲು ಏನು ಖರ್ಚಾಗುತ್ತೆ, ಎಷ್ಟಾಗುತ್ತೆ ಅಂತ ಇದು ವಿವರಾಗಿ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ನೋಡೋಣ ಅವ್ರು ಎಲ್ಲಿ ಇಲ್ಲ, ಅವರು ಬಂದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ. ಚೆನ್ನಾಗಿದೆ ನೋಡಿ. ನಾನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೆ, ಹರಿಯಾಣ, ದಿಲ್ಲಿ, UP ಆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಇದು ಇವಾಗ ನಮ್ಮ ಕರ್ನಾಟಕದಲ್ಲೂ ಮಾಡ್ತಾ ಇದ್ದಾರೆ. ಇದು ಪ್ರಥಮ ಬಾರಿಗೆ ನಾನು ನೋಡ್ತಾ ಇರೋದು ಗಾಡಿ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಅವರು ಇಲ್ಲ ಅವರು ಕಡಗಾರು ಬೋಲೋ ಯಾವ್ದು ಬಿ ನೋಡಿ ಬಾ, ಹೇಗಿದೆ ನೋಡಿ. ಇದು ತುಂಬ ಚೆನ್ನಾಗಿದೆ. 70,000 ರೂಪಾಯಿ ಖರ್ಚಾಗುತ್ತೆ. ತುಂಬ ಚೆನ್ನಾಗಿದೆ ಇದು ನೋಡಿ. ರಿವರ್ಸ್ ಗಾಡಿ ಇದು ಇದು ಹೀರೋಂಡಾ ಅಚೀವರ್. ಹಾಂ ಹೀರೋಂಡಾ ಅಚೀವರಲ್ಲಿ ಬೈಕ್ ಟ್ರಾಲಿ ಅಂತ ಹೇಳೋದು. ಇದಕ್ಕೆ ಬೈಕ್ ಟ್ರಾಲಿ ಮಾಡೋದು. ಹಾಂ ಹಾಂ ಇದು ಎಷ್ಟು ಟನ್ ಎಳಿಬೋದು ಈಗ ಸದ್ಯಕ್ಕೆ ಈಗ ಹಾಕೊಂಡ್ ಬಂದಿರೋದು? ಹಾಂ 700 kg ಇದೆ. ಅದು 700 kg. ಹಾಂ 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 700 kg. ಇದು ಕಿಲೋಮೀಟ್ರ್ ಮೈಲೇಜು ಡ್ರಾಪ್ ಆಗತ್ತೆ ಹೆಚ್ಚು ಕಡಿಮೆ ಒಂದು 20-30 ಬರ್ತಿತ್ತು. ಅದು 30-35 35. ಹಾಂ ಹಾಂ ಎಷ್ಟು ಖರ್ಚಾಗುತ್ತೆ ಇದಕ್ಕೆ? ಇದು ಬೈಕ್ ಪಾರ್ಟಿದು ಇರುತ್ತೆ. ಹ್ಞೂ ಇದು ನಮ್ದು ಖರ್ಚು ಒಂದು 70,000 ರೂಪಾಯಿ ಖರ್ಚಾಗುತ್ತೆ. 70,000. ಹಾಂ ಹಾಂ ನೋಡಿ ಪ್ರಿಯ ವೀಕ್ಷಕರೇ, ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಲ್ಲಿ ದಡಂಗಟ್ಟೆ ಮತ್ತು ತಡಸಾ ಮಧ್ಯದಲ್ಲಿರೋದು ನೋಡ್ಕೊಳ್ಳಿ. ಇದು ರೈತರಿಗೆ ಅವಶ್ಯಕತೆ ಇದೆ. ಈ ಥರ ಗಾಡಿಗಳಿದ್ರೆ ಮಾಡಿಕೊಡ್ತಾರೆ. ಇವ್ರದ್ದು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ನಾನು ಇದು ಮಾಡ್ತೀನಿ, ನೋಡ್ಕೊಳ್ಳಿ. ಟನ್ನೇಜ್ ಇದೆ ನೋಡಿ, ಶೀಟ್ಗಳು ನೋಡಿ, ಶೀಟು ಎಷ್ಟು ಭಾರ ಇದೆ. ಇದು ಎಷ್ಟು ಟನ್ ಇರ್ಬೋದು ಇದು? ಹಾಂ 700 kg ಇದೆ ನೋಡಿ. ಇದು ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಇದು ನೋಡಿ, ಇದು ಮೇನ್ ರೋಡ್. ಇದು ನಂಬರ್ ಕೊಡ್ತೀನಿ ಇವ್ರದ್ದು, ಇಲ್ಲಿ ಹಾಕಿರ್ತಾರೆ ನೋಡಿ. ತುಂಬ ಅಂದರೆ ತುಂಬ ರೈತರಿಗೆ ಇದು ಕೂಲಿ ಕೆಲಸವ್ರಿಗೆ ತುಂಬ ಅನುಕೂಲ ಆಗುತ್ತೆ ನೋಡಿ ಇದು. ಹಾಂ ಮತ್ತೆ ಓಡಿಸ್ತೀನಿ ಇದು. बहुत ज़बरदस्त है जी. प्रथम बारी कर्नाटकದಲ್ಲಿ ಈ ಥರ ನಾವು ಮಾಡಿರೋದು ಫಸ್ಟು.